ಸಕ್ರೆ ಪಾಕದ ರವಾ ಉಂಡೆ ಅಥವಾ ರವಾ ಲಾಡು ಮಾಡೋದು ಕಷ್ಟ ಅಂತ ಅನ್ನೋರಿಗೆ ಇವತ್ತು ನಾನು ಪಾಕ ಮಾಡಲಾರ್ದ ಅಗದಿ ಸರಳ ವಿಧಾನದಾಗ ಮಾಡುವಂಥ ರವಾ ಉಂಡೆ ರೆಸಿಪಿನ ಶೇರ್ ಮಾಡಕತ್ತೀನಿ ರೀ. ಸರಿಯಾದ ಅಳತಿ ಮತ್ತು ಟಿಪ್ಸ್ ಸಮೇತ ಪ್ರತಿಯೊಂದು ಸ್ಟೆಪ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಕತ್ತೀನಿ. ಆಲ್ರೆಡಿ ನಾನು ಒಂದು 4 ಥರದ ರವಾ ಉಂಡೆ ರೆಸಿಪಿ ಶೇರ್ ಮಾಡೀನಿ ರೀ. ನೀವೇನರ ರೆಸಿಪಿಗಳನ್ನ ನೋಡಿಲ್ಲ, ಮಿಸ್ ಮಾಡ್ಕೊಂಡಿದ್ರಪ್ಪ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಐತಿ, ಚೆಕ್ ಮಾಡಿರಿ. ಮೊದಲ ನಾ ಇಲ್ಲೇ 1 ಕಪ್ಪಷ್ಟು ಚಿರೋಟಿ ರವಾನ ತೂಕ ಮಾಡಕತ್ತೀನಿ ರೀ. 250 ಗ್ರಾಮ್ ಅಷ್ಟು ಐತ್ರಿ ಇದು ರವಾ, ಅಂದ್ರೆ ಒಂದು 1/4 kg ಅಷ್ಟು ಐತಿ. ನಿಮ್ಮ ಕಡೆ ಚಿರೋಟಿ ರವಾ ಇರಲಿಲ್ಲ ಅಂತಂದ್ರೆ ಉಪ್ಪಿಟ್ಟು ರವಾ, ಬಾಂಬೆ ರವಾ ಅಂತಾರಲ್ರಿ, ಅದನ್ನು ಬಳಸ್ಬೋದು, ನಡಿತೈತಿ. ಒಂದು ದಪ್ಪ ತಳದ ಕಡಾಯಿ ಒಳಗೆ ರವಾ ಮತ್ತು 1 ಟೀ ಸ್ಪೂನಷ್ಟು ತುಪ್ಪ ಹಾಕಿ ಹುರಿಯಾಕತ್ತೀನಿ ರೀ. ಮೀಡಿಯಮ್ ಉರಿ ಒಳಗೆ ಎಲ್ಲ ಕಡೆ ಸರಿಯಾಗಿ ಕೈ ಆಡಿಸ್ಕೊಂತ ಹುರಿಬೇಕು, ಅಂದ್ರೆ ರವಾ ಎಲ್ಲ ಕಡೆ ಒಂದೇ ಸಮ ಹುರಿತೈತಿ. ತುಪ್ಪ ಮತ್ತೆ ಹಾಕಕ್ಕೆ ಹೋಗ್ಬೇಡ್ರಿ, ಬರೀ 1 ಸ್ಪೂನ್ ಹಾಕಿದ್ರೆ ಸಾಕು. ಯಾಕಂದ್ರೆ ಮತ್ತೆ ನಾವು ಆಮೇಲೆ ತುಪ್ಪ ಹಾಕಬೇಕು, ಅದಕ್ಕೆ ಈಗ ಸ್ವಲ್ಪ ತುಪ್ಪ ಹಾಕಿ ಹುರಿಯಾಕತ್ತೀನಿ. ರವಾನ ಚಲೋ ತಂಗೆ ಹುರಿಯೋದು ಭಾಳ ಮುಖ್ಯ. ಸ್ವಲ್ಪ ಏನ್ರಿ ರವಾ ಹಸಿ ಉಳಿತಪ್ಪ ಅಂತಂದ್ರೆ ಉಂಡೆ ಟೇಸ್ಟ್ ಹಾಳಾಗತ್ತೆ. ಲೋ ಟು ಮೀಡಿಯಮ್ ಉರಿ ಒಳಗೆ ಒಂದು 12ರಿಂದ 14 ನಿಮಿಷ ಹುರಿದ್ಮೇಲೆ ಈಗ ನೋಡ್ರಿ ರವಾ ಕಲರು ಹೆಂಗಾಗೈತಿ, ಮತ್ತು ಗಮ್ ಅಂತೇಳಿ ಹುರಿದಿದ್ದ ಪರಿಮಳನೂ ಬರಕತ್ತೈತಿ. ಮೊದಲು ಹೆಂಗಿತ್ತು ರವಾ, ಈಗ ಹೆಂಗಾಗೈತಿ ನೋಡ್ರಿ. ಹಿಂಗೆ ಹುರಿಬೇಕು, ಅಂದ್ರೆ ಉಂಡೆ ಜಲ್ದಿ ಹಾಳಾಗಂಗಿಲ್ಲ ಮತ್ತು ಭಾಳ ರುಚಿನೂ ಆಗ್ತಾವೆ. ಈಗ ಇದನ್ನು ತೆಗೆದು ಒಂದು ಪ್ಲೇಟ್ನಾಗ ಹಾಕಿ ಅಗಲಂಗೆ ಹರಡಿ ತಣ್ಣಗಾಗೋತನ ಬಿಡಬೇಕು. ಆಮೇಲೆ ಇದು ಕಡಾಯಿ ಒಳಗೆ ಒಂದು ಅರ್ಧ ಕಪ್ಪಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಿ ಹುರಿಯಾಕತ್ತೀನಿ ರೀ. ಲಕ್ಷ ಇರಲಿ, ಉರಿ ಸಣ್ಣ ಇರಬೇಕು, ಇಲ್ಲ ಅಂತಂದ್ರೆ ಕೊಬ್ಬರಿ ಭಾಳ ಜಲ್ದಿ ಹೊತ್ತೈತಿ. ಕೊಬ್ಬರಿ ಕಲರ್ ಚೇಂಜ್ ಆಗಬಾರ್ದು, ಆದ್ರೆ ಕೊಬ್ಬರಿ ಹಿಂಗೆ ಸ್ವಲ್ಪ ಗರಿ ಗರಿ ಆದ್ರೆ ಸಾಕು, ತೆಗೆದ್ಬಿಡ್ರಿ. ಇದನ್ನು ಒಂದು ಪ್ಲೇಟ್ನಾಗ ತೆಗೆದು ಅಗಲಂಗೆ ಹರಡಿ ತಣ್ಣಗಾಗೋತನ ಬಿಡಬೇಕು. ಇದು ತಣ್ಣಗಾದ್ಮೇಲೆ ಇನ್ನಷ್ಟು ಗರಿ ಗರಿ ಆಗುತ್ತೆ, ಹಾಗಾಗಿ ಮೊದಲ ಭಾಳ ಗರಿ ಗರಿ ಆಗೋತನ ಹುರಿಬಾರ್ದು. ಆಮೇಲೆ ಒಂದು 2-3 ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಅದ್ರಾಗ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಕತ್ತೀನಿ ರೀ. ಸಣ್ಣಗೆ ಕತ್ತರಿಸಿದ್ದು ಬಾದಾಮ್ ಮತ್ತು ಗೋಡಂಬಿನ ಕೆಂಪಾಗೋತನ ಚಲೋ ತಂಗೆ ಫ್ರೈ ಮಾಡಿ ಒಂದು ಪ್ಲೇಟ್ನೇ ತೆಗೆದು ಸೈಡಿಗೆ ಎತ್ತಿಟ್ಕೋತೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕು, ಎಷ್ಟು ಬೇಕು ಅಂತ ನಿಮ್ಮ ಇಷ್ಟದ ಪ್ರಕಾರ ನೀವು ನೋಡಿಕೊಂಡು ಹೆಚ್ಚು ಕಡಿಮೆ ಹಾಕೋಬೋದು. ಗ್ಯಾಸ್ ಬಂದ್ ಮಾಡಿಬಿಟ್ಟು ಇದು ಉಳಿದಿದ್ದು ತುಪ್ಪ ಇತ್ತಲ್ರಿ, ಇದನ್ನು ಕಡಾಯಿ ಒಳಗೆ ಬಿಡ್ತೀನಿ, ಆಮೇಲೆ ಬೇಕಿದ್ದು. ನೆಕ್ಸ್ಟ್ ಈಗ ಮಿಕ್ಸಿ ಜಾರ್ ಒಳಗೆ 1 ಕಪ್ಪಷ್ಟು ಸಕ್ರೆ ಮತ್ತು ಒಂದು 2-3 ಏಲಕ್ಕಿನ ಸಿಪ್ಪಿ ಬಿಡಿಸಿ ಹಾಕಿ ಇದನ್ನು ಮಿಕ್ಸರ್ ಒಳಗೆ ನೈಸಂಗೆ ಪುಡಿ ಮಾಡ್ಕೊಂಡು ಬರ್ತೀನಿ. ಈಗ ಈ ಸಕ್ರೆ ಪುಡಿನ ರವಾ ಅಳತಿ ಮಾಡಿದ ಕಪ್ ಇತ್ತಲ್ರಿ, ಅದ್ರಾಗ ಹಾಕಿ ಅಳತಿ ಮಾಡಿ ತೊಗೊಳಕತ್ತೀನಿ. 1 ಕಪ್ ರವಾಕ್ಕೆ 1 ಕಪ್ಪಷ್ಟು ಸಕ್ರೆ ಪುಡಿ ಬೇಕು. ನಿಮ್ಗೆ ಸಿಹಿ ಇಷ್ಟ, ಇನ್ನೂ ಸ್ವಲ್ಪ ಸಿಹಿ ಜಾಸ್ತಿ ತಿಂತೀವಿ ಅಂತಂದ್ರೆ ಇನ್ನೂ ಒಂದು 2ರಿಂದ 3 ಟೀ ಸ್ಪೂನಷ್ಟು ಸಕ್ರೆ ಪುಡಿ ನೀವು ಜಾಸ್ತಿ ಹಾಕ್ಕೋಬೋದು, ಅದಕ್ಕಿಂತ ಜಾಸ್ತಿ ಹಾಕಕ್ಕೆ ಹೋಗ್ಬೇಡ್ರಿ. ಒಂದು 100 ಗ್ರಾಮ್ ಅಷ್ಟು ಐತ್ರಿ ಇದು ಸಕ್ರೆ ಪುಡಿ. ಇದನ್ನು ತೆಗೆದು ಒಂದು ಬಟ್ಲಾಗ ಹಾಕಿ ಸೈಡಿಗೆ ಎತ್ತಿಟ್ಬಿಟ್ಟು ಆಮೇಲೆ ಇದು ಮಿಕ್ಸಿ ಜಾರ್ ಒಳಗೆ ಮೊದಲು ಹುರಿದಿಟ್ಟಿದ್ದು ರವಾ ಇತ್ತಲ್ರಿ, ಅದನ್ನು ಹಾಕಿ ಮಿಕ್ಸಿ ಮಾಡ್ಕೊಳಕತ್ತೀನಿ. ಭಾಳೊತ್ತು ಮಾಡಬಾರ್ದು, ಒಂದು 20ರಿಂದ 30 ಸೆಕೆಂಡ್ ಮಿಕ್ಸಿನ ರನ್ ಮಾಡಿದ್ರೆ ಸಾಕು. ಆದ್ರೆ ಲಕ್ಷ ಇರಲಿ, ರವಾ ಸ್ವಲ್ಪ ಸಣ್ಣ ಆಗಬೇಕು, ಅದ್ರ ನೈಸ್ ಪುಡಿ ಮಾಡಬಾರ್ದು. ಹುರಿದಿದ್ದ ರವಾನ ಹಿಂಗೆ ಸ್ವಲ್ಪ ಹೊತ್ತನ ಮಿಕ್ಸಿ ಮಾಡ್ಕೊಂಡು ಬಳಸಿದ್ರೆ ಸಕ್ರೆ ಪುಡಿ ಜೋಡಿ ಇದು ಚಲೋ ತಂಗೆ ಹೊಂದ್ಕೋತಿದ್ರಿ, ಅವಾಗ ಉಂಡೆ ಭಾಳ ಚಲೋ ಆಗ್ತಾವೆ ನೋಡ್ರಿ. ಇಷ್ಟ ಆದ್ರೆ ಸಾಕು. ಸ್ವಲ್ಪ ಸಣ್ಣ ಆಗೈತ್ರಿ ಇದು, ಕೈಯಾಗ ಮುಟ್ಟಿದ್ರೆ ರವಾನು ಹೊತ್ತಾಕತ್ತೈತಿ, ಹಿಂಗೆ ಆಗಬೇಕು. ಈಗ ಇದನ್ನು ಒಂದು ಸ್ಟೀಲ್ ಬುಟ್ಟಾಗ ಹಾಕಕತ್ತೀನಿ ರೀ. ಈಗ ಇದ್ರ ಜೋಡಿ ಸಕ್ರೆ ಪುಡಿನೂ ಹಾಕಿ ಒಂದ್ಸಲ ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಮತ್ತೆ ಸ್ವಲ್ಪ ಹೊತ್ತನ ಮಿಕ್ಸಿ ಮಾಡಕತ್ತೀನಿ ರೀ. ಯಾಕಂದ್ರೆ ನಾವು ಎಷ್ಟು ಚಲೋ ತಂಗೆ ಮಿಕ್ಸ್ ಮಾಡಿದರೂ ಸಕ್ರೆ ಒಳಗೆ ಸ್ವಲ್ಪ ಸಣ್ಣ ಪುಟ್ಟ ಗಂಟುಗಳಿರ್ತಾವಲ್ರಿ, ಅವು ಸರಿಯಾಗಿ ಹೊಂದ್ಕೊಳ್ಳಂಗಿಲ್ಲ. ಹಿಂಗೆ ಒಂದು 5-10 ಸೆಕೆಂಡು ಮಿಕ್ಸಿ ಮಾಡಿದ್ರೆ ಸಾಕು. ಈಗ ನೋಡ್ರಿ ಎರಡು ಎಷ್ಟು ಚಲೋ ತಂಗೆ ಹೊಂದ್ಕೊಂಡು. ಮತ್ತು ಇದನ್ನು ವಾಪಸ್ ಅದ ಬುಟ್ಟೆ ಹಾಕತ್ತೀನಿ ರೀ. ಈ ಸ್ಟೇಜ್ನಾಗ ಬೇಕಂದ್ರೆ ನೀವು ಇದನ್ನು ಟೇಸ್ಟ್ ಮಾಡಿ ನೋಡಿ, ಸಕ್ರೆ ಏನಾರ ಕಮ್ಮಿ ಆಗಿತ್ತಪ್ಪ ಅಂತಂದ್ರೆ ಇನ್ನೊಂದು ಸ್ವಲ್ಪ ಸಕ್ರೆ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಈಗ ಫ್ರೈ ಮಾಡಿದ್ದು ಡ್ರೈ ಫ್ರೂಟ್ಸ್ ಮತ್ತು ಮೊದಲು ಹುರಿದಿಟ್ಟಿದ್ದು ಕೊಬ್ಬರಿ ಇತ್ತಲ್ರಿ, ಅದನ್ನು ಹಾಕಿ ಒಂದ್ಸಲ ಅದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು. ಇದ್ರಾಗ ಒಂದು ಅರ್ಧ ಪುಡಿನ ಎತ್ತಿಟ್ಕೊಳಕತ್ತೀನಿ ರೀ, ಆಮೇಲೆ ಇದನ್ನು ಯೂಸ್ ಮಾಡ್ತೀನಿ. ಅರ್ಧ ಕಪ್ಪಷ್ಟು ತುಪ್ಪನ ಕರಗಿಸಿ ಬಿಸಿ ಮಾಡಿ ತೊಗೊಂಬಂದೆ ರೀ. ಈಗ ಈ ಪುಡಿ ಒಳಗೆ ಸ್ವಲ್ಪ ತುಪ್ಪ ಹಾಕೋಂತ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಹುಷಾರು, ಭಾಳ ಬಿಸಿ ಇರುತ್ತೆ. ಇಷ್ಟೆಲ್ಲ ತುಪ್ಪ ಏನು ಬೇಕಾಗೋದಿಲ್ಲ, ನೋಡಿಕೊಂಡು ಸ್ವಲ್ಪ ಹಾಕೋಂತ ಹೋಗಬೇಕು. ಲಕ್ಷ ಇರಲಿ, ತುಪ್ಪ ಬಿಸಿ ಇರಬೇಕು, ಅಂದ್ರೆ ಸಕ್ರೆ ಕರಗಿ ರವಾ ಜೋಡಿ ಚಲೋ ತಂಗೆ ಹೊಂದ್ಕೋತೈತಿ. ತುಪ್ಪ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಹಿಂಗೆ ಒಂದ್ಸಲ ಮುಷ್ಟಿ ಮಾಡಿ ನೋಡ್ರಿ.
ಉಂಡಿ ಕಟ್ಟು ಹದ ಬಂದಿತ್ತಪ್ಪ ಅಂತಂದ್ರೆ ತುಪ್ಪ ಹಾಕೋದನ್ನು ನಿಲ್ಲಿಸ್ರಿ. ಆಮೇಲೆ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಕತ್ತೀನಿ ರೀ. ಭಾಳ ಹಾಕಬಾರ್ದು, 1 ಇಲ್ಲ 2 ಟೀ ಸ್ಪೂನಷ್ಟು ಹಾಕಿದ್ರೆ ಸಾಕು. ಇದು ಕಾಯಿ ಸಾರಿಸಿದ ಹಾಲು. ನೀವು ಬೇಕಂದ್ರೆ ತುಪ್ಪ ಕಮ್ಮಿ ಹಾಕಿಬಿಟ್ಟು ಹಾಲು ಜಾಸ್ತಿ ಹಾಕ್ಕೋಬೋದು, ಇಲ್ಲ ಅಂತಂದ್ರೆ ಹಾಲು ಕಮ್ಮಿ ಮಾಡಿ ತುಪ್ಪ ಜಾಸ್ತಿ ಹಾಕ್ಕೋಬೋದು. ನಿಮ್ಗೆ ಹೆಂಗೆ ಇಷ್ಟ ಆ ಥರ ಮಾಡ್ಕೋಬೋದು. ಚಲೋ ತಂಗೆ ಒತ್ತಿ ಉಂಡೆ ಕಟ್ಟಿದ ಮೇಲೆ ಉಂಡಿನ ಹಿಂಗೆ ಅಂಗೈಯಾಗ ಸ್ವಲ್ಪ ಹೊತ್ತನ ಆ ಕಡೆ ರೋಲ್ ಮಾಡಿರಿ. ಆವಾಗ ಉಂಡಿಗೊಂದು ಶೈನಿಂಗ್ ಲುಕ್ ಬರ್ತೈತಿ. ಉಂಡೆ ನೋಡೋಕೆ ಭಾಳ ಚಂದ ಕಾಣಿಸ್ತೈತಿ. ನೋಡ್ರಿ, ನಮ್ಮ ಮೊದಲನೇ ಉಂಡೆ ರೆಡಿ ಆಯ್ತು. ಎಷ್ಟು ಚಂದ ಕಾಣಕತ್ತೈತಲ್ರಿ. ಹಿಂಗೆ ನಾನು ಎಲ್ಲ ಉಂಡೆ ಕಟ್ತೀನಿ ರೀ. ಇಲ್ಲೇ ಒಂದು ವಿಷಯ ನೀವೇನು ಲಕ್ಷ್ಯ ಇಡಬೇಕಪ್ಪ ಅಂತಂದ್ರೆ, ಎಲ್ಲ ಪುಡಿ ಒಳಗೆ ಒಮ್ಮೆ ತುಪ್ಪ ಹಾಕಬೇಡ್ರಿ. ಯಾಕಂದ್ರೆ ರವೆ ತುಪ್ಪನ ಜಲ್ದಿ ಹೀರ್ಕೋತೈತಿ. ಈ ಕಡೆ ನಾವು ಉಂಡೆ ಕಟ್ತಿರ್ತೀವಿ, ಆ ಕಡೆ ಪುಡಿ ಐತಲ್ಲ ಜಲ್ದಿ ಡ್ರೈ ಆಗುತ್ತೆ. ಅವಾಗ ಮತ್ತೆ ನಾವು ಇನ್ನೊಂದು ಸ್ವಲ್ಪ ತುಪ್ಪ ಹಾಕಬೇಕಾಗ್ತೈತಿ. ಅದಕ್ಕೆ ಮೊದಲು ಸ್ವಲ್ಪ ಪುಡಿ ಒಳಗೆ ತುಪ್ಪ ಹಾಕಿ ಕಲಸಿ ಉಂಡೆ ಕಟ್ಟಿ, ಆಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಪುಡಿ ತೊಗೊಂಡು ಮತ್ತೆ ಅದಕ್ಕೆ ತುಪ್ಪ ಹಾಕಿ ಉಂಡೆ ಕಟ್ರಿ. ಮೊದಲನೇ ಪುಡಿ ಒಳಗೆ ಟೋಟಲಿ ಒಂದು 7 ಉಂಡೆ ಆದವು ರೀ. ನನ್ನ ಉಂಡೆ ಸ್ವಲ್ಪ ದೊಡ್ಡ ಆಗ್ಯಾವು. ನೀವು ಬೇಕಂದ್ರೆ ಇನ್ನೊಂದು ಸ್ವಲ್ಪ ಸಣ್ಣ ಉಂಡೆ ಮಾಡ್ಕೋಬೋದು, ನಡಿತೈತಿ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಪುಡಿ ಎತ್ತಿಟ್ಟಿದ್ನಲ್ರಿ, ಅದ್ರಾಗೂ ಹಿಂಗೆ ತುಪ್ಪ ಮತ್ತು ಸ್ವಲ್ಪ ಹಾಲು ಹಾಕಿ ಉಂಡೆ ಕಟ್ಕೊಂಡು ಬಂದೆ ನೋಡ್ರಿ. ಟೋಟಲಿ 12 ಉಂಡೆ ಆಗಿದ್ದು. 1 ಉಂಡೆ ದೇವ್ರಿಗೆ ನೈವೇದ್ಯ ಮಾಡಿ ಬಂದೆ. ಇಲ್ಲೇ ನಾನು ಅರ್ಧ ಕಪ್ ತುಪ್ಪ ತೊಗೊಂಡಿದ್ನಲ್ರಿ, ಇದ್ರೊಳಗೆ ಇಷ್ಟು ಉಳ್ದೈತಿ ನೋಡ್ರಿ. ಅಂದ್ರೆ ಒಂದು 1/4 ಕಪ್ಪಷ್ಟು ತುಪ್ಪ ಹಿಡ್ದೈತಿ. ಆಮೇಲೆ 1/4 ಕಪ್ಪಷ್ಟು ಹಾಲು ತೊಗೊಂಡಿದ್ದಾರೆ, ಅದ್ರಾಗ ಒಂದು ಅರ್ಧ ಯೂಸ್ ಮಾಡೀನಿ. ಉಂಡಿಗೆ ಬರೀ ನೀವು ಕರಗಿಸಿದ್ದು ತುಪ್ಪ ಹಾಕಿ ಕಟ್ಕೊಂಡ್ರಪ್ಪ ಅಂತಂದ್ರೆ 15-20 ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇಲ್ಲ ಹಾಲು ಜಾಸ್ತಿ ಹಾಕಿದ್ರಂದ್ರೆ 1 ವಾರ ತನಕ ಅಷ್ಟೇ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ತೂಕ ಲೆಕ್ಕ ಮಾಡಕತ್ರ ಒಂದು 400 ಗ್ರಾಮಷ್ಟು ಆಗ್ಯಾವ್ರಿ. ಒಂದು ಅರ್ಧ ಕೆಜಿಗಿಂತ ಸ್ವಲ್ಪ ಕಮ್ಮಿ ಆಗ್ಯಾವು. ಒಂದು ಉಂಡೆ ಮುರಿದು ತೋರ್ಸಕತ್ತೀನಿ ನೋಡ್ರಿ. ಎಷ್ಟು ಸಾಫ್ಟ್ ಆಗ್ಯಾವಪ್ಪ ಅಂತಂದ್ರೆ ಬಾಯಾಗ ಹಾಕೊಂಡು ಕೂಡಲೇ ಹಂಗೆ ಕರ್ಗೆ ಬಿಡ್ತಾವು. ಸೊ ಫ್ರೆಂಡ್ಸ್, ಇವತ್ತಿನ ಈ ರವೆ ಉಂಡೆ ರೆಸಿಪಿ ನಿಮ್ಮೆಲ್ಲರಿಗೂ ಲೈಕ್ ಆಗಿರ್ಬೋದಂತ ಅಂದ್ಕೊಂಡೀನಿ. ಸ್ವಲ್ಪ ಏನರ ಯೂಸ್ಫುಲ್ ಆತಪ್ಪ ಅಂತ ಅನಿಸಿದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಹಂಗೆ ಕಮೆಂಟ್ ಮಾಡೋದನ್ನು ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.